ಹಲೋ ನಮಸ್ಕಾರ ಗಾಯ್ಸ್. ಬರ್ರಿ ಇವತ್ತು ನಾವು ಇಲ್ಲಿಗೆ ಹೋಗುತ್ತಿದ್ದೀವಿ ಅಂತಂದರೆ ಅಂಬೋಲಿ ಫಾಲ್ಸ್, ಮಹಾರಾಷ್ಟ್ರದ ಹತ್ರ ಇರೋ ಅಂಬೋಲಿ ಫಾಲ್ಸ್ನ ನೋಡೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ನೈಟೇ ಹೊರಟ್ಬಿಟ್ವಿ ಹಾಸ್ಟೆಲಿಂದ. ಸರಿ ಇನ್ನೇನು ಹಾಸ್ಟೆಲಿಂದ ಹೊರಡೋಣ ಅಷ್ಟೊತ್ತಿಗೆ ನಮ್ಮ ಸೆಕ್ಯೂರಿಟಿ ಅಣ್ಣ ಮಲಗಿಬಿಟ್ಟಿದ್ರು. ಅವ್ರನ್ನೂ ಏನೇನೋ ಮಾಡಿ ಎದ್ದೇಳಿಸಿ ಅವ್ರಿಗೊಂದು ಹೇಳ್ಬಿಟ್ಟು ಹಾಯ್ ಹೇಳಿ ಬಾಯ್ ಹೇಳಿ ಅಲ್ಲಿಂದ ಹೊರಟು ನಮ್ಮ ಗಾಡಿಗಳು ಪೆಟ್ರೋಲ್ ಬೇರೆ ಇರಲಿಲ್ಲ. ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬಂಕಿಗೆ ಹೋದರೆ ಅಲ್ಲಿ ನೋಡಿದ್ರೆ ಅಣ್ಣ ಫುಲ್ ಪಾಚ್ಕೊಂಬಿಟ್ಟಿಯಾನೆ. ಅಣ್ಣನ ಎದ್ದೇಳಿಸಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ. Style is the answer to everything. A fresh way to approach a dull or dangerous thing. To do a dangerous thing with style. ಬೆಳಗ್ಗೆ ಅಷ್ಟೊತ್ತಿಗೆ ಬೆಳಗಾವಿ ರೀಚ್ ಆಗಿಬಿಟ್ವಿ ಅಂತೂ ಇಂತೂ. ಇನ್ನೇನು ತಿನ್ನೋ ಟೈಮು. ಬೆಳಗಾವಿ ಸ್ಪೆಷಲ್ಲು ಪೂರಿ ಬಾಜಿ ತಿನ್ಕೊಂಡು ಅಂಬೋಲಿ ಫಾಲ್ಸ್ ಘಾಟ್ ರೋಡಿಗೆ ಜಾಯಿನ್ ಆದ್ವಿ. ಈ ರೋಡ್ ಮಾತ್ರ ಹೆಂಗಿದೆ ಅಂತಂದರೆ ಸೂಪರ್, ಎಂಟ್ರಿನೇ ಸೂಪರ್ ಕಣ್ರಿ. ಇಲ್ಲಿ ಈ ವ್ಯೂವು, ಆ ಗಿಡ ಮರ ಸುತ್ತ, ಆ ಮಳೆ ಬಂದಿರೋ ಇದಕ್ಕೂ ನೋಡಪ್ಪ, ನಾವಂತೂ ಹಿಂಗೆ ಹೋಗೋಕ್ಕಾಗಲ್ಲ. ನಮಗಂತೂ ಈ ಭಾಗ್ಯ ಇಲ್ಲ. ಹಿಂಗೆ ಕೊಡ್ಸ್ಕೊಂಡು ಹೋಗೋದು, ಹಿಂಗೆಲ್ಲ ಹಿಂಗೆ ನೋಡ್ಕೊಳ್ಳೋದು. ನೋಡಪ್ಪ, ನಮ್ಮ ಚೀಟಿ ನಾನೇನು ಕಮ್ಮಿ ಇಲ್ಲ ಅಂತ ಮುಂದೆ ಹೋಗ್ಬಿಟ್ಟ. ನಿಜ ಕಣ ವ್ಯೂ ಅಂದರೆ ನೋಡ, ಹಿಂಗೈತೆ ನೋಡ. ಅಂಬೋಲಿ ಇನ್ನು 4 ಕಿಲೋಮೀಟ್ರು. ನಡಿ. ಓಹೋ ಸಾಕು. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಪ್ಪಲ್ಲಿ ಓದವೇ ನೀನಲ್ಲಿ ಹುಡುಕಾಟ ಶುರು ಇನ್ನೆಲ್ಲಿ ನನ್ನಲ್ಲೇ ಈ ಮಳೆಯಲ್ಲಿ ಬೈಕ್ ರೈಡ್ ಹೋಗೋದೇ ಒಂದು ಮಜಾ, ಏನಂತೀರ? ಆದರೂ ಅಂಥದ್ರಲ್ಲೂ ಇಂಥ ರೋಡಲ್ಲಿ ಹೋಗ್ಬೇಕಾದ್ರಂತೂ ಇನ್ನೂ ಮಜಾನೇ ಮಜಾ. ಏನು ಹೇಳ್ರಿ, ಬೈಕಲ್ಲಿ ಹೋಗಂಗೆ ಸಿಗೋ ಅಷ್ಟು ಮಜಾ ಕಾರಲ್ಲಾಗಲಿ, ಬಸ್ಸಲ್ಲಾಗಲಿ, ಟ್ರೈನಲ್ಲಾಗಲಿ ಸಿಗಲ್ಲ. ಇರೋದೊಂದು ಜೀವನ ಕಣ್ರಿ. ಹಿಂದೇನಾಯಿತು ಅಂತ ಗೊತ್ತಿಲ್ಲ, ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಖುಷಿಯಾಗಿ ಚೆನ್ನಾಗಿ ಹಿಂಗೆ ಹೋಗ್ತಾ ಇರಬೇಕು, ಎಂಜಾಯ್ ಮಾಡ್ತಾ ಇರಬೇಕು, ಅಷ್ಟೇ ಲೈಫು. ಇಲ್ಲಿ ಯಾವ ರೇಂಜ್ ಫಾಗ್ ತುಂಬ್ಕೊಂಡಿದೆ ಅಂತಂದರೆ ಒಂದು 100-200 ಮೀಟ್ರ್ ಮುಂದೆ ಇರೋದು ಏನು ಕಾಣ್ತಾನೆ ಇಲ್ಲ. ಆಪೋಸಿಟ್ ಬರೋರಿಗೆ ನಾವು ಕಾಣಲ್ಲ, ನಮಗೆ ಆಪೋಸಿಟ್ ಅವ್ರು ಕಾಣಲ್ಲ. ಫುಲ್ ಫಾಗ್ ತುಂಬ್ಕೊಂಡಂತೂ. ಆದರೆ ರೈಡ್ ಮಾತ್ರ ಮಸ್ತಿತ್ತು. ವಿ ಎಂಜಾಯ್ಡ್ ಇಟ್. ಲವ್ಲಿ, ಸೂಪರ್. ಸ್ವರ್ಗ. ಓಹೋ ಫೋಟೋ ಮಾಡ್ತಾ ಇದ್ದೀನಿ.
ಹೋಗ್ಬೇಕಾರೆ ಆರನ್ ಯೂಸ್ ಮಾಡ್ರಪ್ಪ ಕ್ರಾಸ್ಗಳಲ್ಲಿ. ಸೊ ಇಲ್ಲಿ ಯಾವುದೋ ವ್ಯೂ ಪಾಯಿಂಟ್ ಐತೆ, ಬಟ್ ಆದರೆ ಏನು ಮಾಡೋದು, ಇಲ್ಲಿ ನೋಡ್ರಿ ಎಲ್ಲ ನಾವೊಂದು ಇಲ್ಲಿ ಒಂದು ಸ್ಟಾಪ್ ಹಾಕಿ ಇಲ್ಲಿ ಜೋಳ ಇದೆ, ಜೋಳ ತಿನ್ನೋಣ. ನೋಡೋಣ ಅಂದರೆ ಏನು ಕಾಣ್ತಿಲ್ವಲ್ಲ. ನೋಡ್ರಿ ಒಳ್ಳೆ ವ್ಯೂ ಪಾಯಿಂಟು ಅಂತ ನಿಲ್ಸಿದ್ವಿ. ಅದೇನು ಮಾಡೋದು, ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟು ವ್ಯೂವೇ ನೋಡೋಕ್ಕಾಗಲಿಲ್ಲ. ಇರಲಿ, ತೊಂದರೆ ಇಲ್ಲ, ನೆಕ್ಸ್ಟ್ ಹೋಗ್ತೀವಲ್ಲ ಸಾಕು. ನಮ್ಮದು ಡೆಸ್ಟಿನೇಷನ್ಗಿಂತ ಜರ್ನಿ ಇದೆಯಲ್ಲ ಅದೇ ಇಂಪಾರ್ಟೆಂಟು. ಈ ಥರ ಜರ್ನಿ ಸಿಕ್ಬಿಟ್ರೆ ಹಾಂ ಹಾಂ ಸೂಪರ್ ಕಣ್ರಿ, ಸೂಪರು. ಲೈಫಲ್ಲಿ ಹೋಗ್ಬೇಕಂಡ್ರಿ, ಹಿಂಗೊಂದ್ಸರಿ ಹೋಗ್ಬೇಕು. ನೋಡಿ ನಮ್ಮ ಹುಡುಗ ಹೊಯ್ದ. ಹುಷಾರ್ ಕಣಪ್ಪ, ಮತ್ತೆ ಮುಂದೆ ಕಾಣಲ್ಲ, ಗೊತ್ತಿದ್ದೆ ಯಾರಿಗಾರು. ನಮ್ಮೂರಲ್ಲ ಬಿಡ್ತಾನ ಅನ್ನಕ್ಕೆ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ಒಳ್ಳೇದು ಮಾಡಪ್ಪ ದೇವರೇ. ಯಾವುದೋ ಎಂಟ್ರಿ ಆದ್ರಿ. ಅಯ್ಯೋ ನೋಡ್ರಪ್ಪ ಹೆಂಗೈತಿದ್ದು, ಏನೇನು ಕಾಣಲ್ಲ, ಬಿದ್ದರೂ ಕಾಣಲ್ಲ ಮರೆಯ. ಇಲ್ಲಿ ಈ ಸೇಫ್, ಹುಷಾರಾಗಿ ಹೋಗ್ಬೇಕು. ಚಿಂದಿ ಪ್ಲೇಸ್ ಮಾತ್ರ. ಯಾವಾಗಲಾದ್ರೂ ಈ ಕಡೆ ಬೆಳಗಾವಿ ಕಡೆ ಬಂದರೆ ಅಂಬೋಲಿ ವಾಟರ್ ಫಾಲ್ಸ್ ಹತ್ರ ಬರ್ರಿ ಒಂದ್ಸರಿ, ಈ ರೂಟಲ್ಲಿ ಹೋಗ್ರಿ ಒಂದ್ಸರಿ. ನಾವು ಸ್ಲೋಲಿ ಅಂತ ಹಾಕಿದ್ರೆ ಹೌದು ಕರೆಕ್ಟ್, ನಿಧಾನಕ್ಕೆ ಹೋಗ್ಬೇಕು. ನಮ್ಮೊಳ್ಳೇದಕ್ಕೆ ಅಲ್ವಾ ಹೇಳಿರೋದು, ನಿಧಾನಕ್ಕೆ ಹೋಗ್ಬೇಕು. ಸ್ಲೋಲಿ ನಿಧಾನಕ್ಕೆ ಹೋಗಿ ಆಕ್ಸಿಡೆಂಟ್ಗಳನ್ನ ತಪ್ಪಿಸಿ. ನೋಡಿ ಹಿಂಗೆ ಬರ್ತಾ ಇರ್ತಾರೆ, ಹಿಂಗೆ ಸ್ಪೀಡಾಗೆ ಫಾಸ್ಟಾಗಿ ಬರ್ತಾ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ವಾಟರ್ ಫಾಲ್ ನಾವು ಹೋಗ್ತಾ ಇದ್ದೀವಿ ಈಗ. ಎಲ್ಲಿ ಹೋಗೋದು, ನಮ್ಮದು ವಾಟರ್ ಫಾಲ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಗರ್ಲ್ಸ್ ಹುಷಾರಾಗಿ, ಹುಷಾರ. ವ್ಯೂ ತೋರಿಸ್ತೀನಿ. ಈಗೊಂದು ವ್ಯೂ ಬರುತ್ತೆ, ಆ ವ್ಯೂ ನೋಡಿದ್ರೆ ಕಳೆದು ಹೋಗ್ತೀರ ಮಾತ್ರ ನೀವು ಮಾತ್ರ. ನೋಡಿ ಹಿಂಗಿದೆ ಫಾಲ್ಸ್ ಅದು. ನೋಡ್ರಿ ಕಣ್ಣಿಗೆ 2 ಕಣ್ಣು ಸಾಲದ್ರಿ ಇಂಥದ್ದು ವ್ಯೂ ನೋಡೋಕ್ಕೆ. 2 ಕಣ್ಣು ಸಾಲದು. ಸೂಪರ್. ಈ ಥರ ಪ್ಲೇಸಿಗೆ ನಾವು ಬರ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ, ಬಟ್ ಆದರೆ ಬಂದಿದ್ದೀವಿ. ವ್ಯೂ ಮಾತ್ರ ಬೆಂಕಿ ಇದೆ, ಮಸ್ತ್. ಇದೇ ಕಣ್ರಿ ಅಂಬೋಲಿ ಫಾಲ್ಸ್ ಅಂದರೆ. ನನಗೆ ಗೊತ್ತಿಲ್ಲ. ಓಹೋ ಇದು ಫಾಲ್ಸ್ ಅಂದರೆ. ನೋಡ್ರಿ ಮಸ್ತ್ ಇದು. ಅಲ್ಲಿಗೆ ಹೋಗ್ಬೇಕಣ್ಣ ಅಷ್ಟೇ. ಬಾ ಸೈಡಿಗೆ ಹಾಕಂಬ. ಬರಪ್ಪ ಹೋಗೋಣ. ಸಿಗಿಲ್ಲ. ನಡ್ರಿ ವಾಪಸ್ ನೋಡೋಣ. ಶಿಲಾ ಬಾಲಕಿಯರು ಆ ಕಡೆ ಈ ಕಡೆ ನಿಂತಿದ್ದಾರೆ ನಮ್ಮನ್ನು ಕಳಿಸ್ಕೊಡೋದಕ್ಕೆ.
ನೋಡ್ರಿ ಹೋಗೋಣ. ಫಾಲ್ಸ್ ಮಾತ್ರ ಮಸ್ತ್ ಇದೆ. ಈಗಿನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವೆದರು. ಅಲ್ಲೇ ನೋಡ್ರಿ ಹೆಂಗೆ ತುಂಬ್ಕಂತು. ಇದು ಮಾನ್ಸೂನ್ ಅಂದರೆ. ಕಮಾನ್ ನಾನು ವಾವ್ ಪ್ಲೇಸ್. ನಾವು ಜಾಸ್ತಿ ಆ ಕಡೆ ಈ ಕಡೆ ತಿರ್ಗಾಡಂಗಿಲ್ಲ ನಾನು. ಇಲ್ಲೆಲ್ಲ ಮೆಟ್ಲು ಹತ್ಕೊಂಬೇರೆ ಹೋಗ್ಬೋದು, ಬಟ್ ಹೋಗಿ ಬರ್ತಾ ಇದ್ದಾರೆ. ಬ್ರೋ ಇಲ್ಲಿ ಯಾವುದೋ ಮೆಟ್ಲು ಬೇರೆ ಇದೆ. ಬೇಡ ಬಾರ. ಸೇಮ್ ಅಷ್ಟೇ ಇಲ್ಲಿ, ಅದು ಹೆಂಗಿದೆ ಇದು ಹಂಗೆ ಸೇಮ್. ಆದರೂ ಮಸ್ತ್ ಐತೆ ಬಿಡ್ರಪ್ಪ. ಎರಡು ನಿಮಿಷಕ್ಕೂ ಪಾಕ್ ತುಂಬ್ಕೊಂತಲ್ಲಪ್ಪ ಇಲ್ಲಿ. ಒಬ್ಬೊಬ್ಬೊಬ್ಬೊಬ್ಬ ಸೇಮ್ ನಮ್ಮ ಆಗುಂಬೆ ಘಾಟ್ ಥರನೇ ಇದು. ವಾವ್ ಸೂಪರ್. ನಿಲ್ಲಿಸ್ಬೇಡ್ರಪ್ಪ, ಬೋರ್ಡ್ ಹಾಕಿದ್ರೆ ಹೋಗ್ರಿ, ಟ್ರಾಫಿಕ್ ಜಾಮ್ ಆಗುತ್ತೆ. ಎಲ್ಲ ಕಡೆ ಮೆಟ್ಟು ಮಾಡಿರತ್ತ, ಹೋಗ್ತಾ ಇರ್ರಿ ಅಂತ. ಈ ವ್ಯೂ ನೋಡ್ರಪ್ಪ, ಈಗ ಆ ಕಡೆ ನೋಡಂಗಿಲ್ಲ. ಇರ್ರಿ ಒಂದು ಕಡೆ ನಿಲ್ಲಿಸಿ ತೋರಿಸ್ತೀನಿ ವ್ಯೂನ. ನಾನು ನಿನಗೆ ಹಗ್ಲೆಲ್ಲ ಅಡ್ಡ ಹಾಕೋಣಂಗಿಲ್ಲ ನೀನು. ಸಾರ್ಥಕ ಆಗ್ತದ್ರಿ, ಸಾರ್ಥಕ ಆಗ್ತದೆ. ಫಾಲ್ಸ್ ಮಧ್ಯದಲ್ಲಿ ಬರೋಣ ಅಂತ ಅಂದ್ಕೊಂಡೆ, ಅಷ್ಟೊತ್ತಿ ಪಾಸ್ ಆಗ್ಬಿಟ್ಟು. ಡ್ಯಾನ್ಸ್ ಮಾಡ್ರಿ. ಫೈನಲಿ ಮಾನ್ಸೂನ್ ರೈಡ್ ಅಂತ ಒಂದು ಮುಗಿಸ್ಕೊಂಡು ಆರಾಮಾಗಿ ಸೇಫಾಗಿ ಹೋಗ್ತಾ ಇದ್ದೀವಿ. ಇನ್ನು ನಾವು ಒಂದು ಕಡೆಯಿಂದ ಮಾನ್ಸೂನ್ ರೈಡ್ ಮುಗಿಸ್ದಂಗೆ ಆಯಿತು. ಈ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ 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 ಸಾಕಾಗಿತ್ತು. ನಾವು ಹೋಗ್ಬೇಕು ಅಂತ ಅಂದ್ಕೊತಾ ಇದ್ವಿ, ಕೊನೆಗೂ ಬಂದೇ ಬಿಟ್ವಿ. ಓಕೆ ಫ್ರೆಂಡ್ಸ್, ಬಾಯ್.